ಅಂದರೆ ಸ್ವಾಗತ ಸುಸ್ವಾಗತ. ವಿಧಿ ಆಟನೋ ಏನೋ ಗೊತ್ತಿಲ್ಲ ಕಣ್ರಿ. ಈಗ ನಾನು ಹೇಳ್ತಿರೋ ಕತೆ ಅಂತದ್ದು. ತನ್ನ ಜೀವ ಬಿಡ್ತಾಳೆ ತಾಯಿ. ಒಬ್ಬ ಸಾಮಾನ್ಯ ಮೂಡುಬಿದ್ರೆ ಆಳ್ವಾಸ್ ಕಾಲೇಜಿನಲ್ಲಿ ಓದ್ತಾ ಇರುವಂಥ ದಿಶಾ ಅವರ ಕತೆ ಇವತ್ತು ರಾಜ್ಯಕ್ಕೆ ಪ್ರಥಮವಾಗಿ ಬಂದಿದ್ದಾರೆ. ನಮ್ಮ ಹೆಣ್ಣು ಮಗುವಿಗೆ ಅಭಿನಂದನೆ ಸಲ್ಲಿಸಬೇಕಾಗಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಮಾಮೂಲಿ ಅಂತ ಇರ್ತಾರೆ, ತನ್ನ ತಾಯಿ ಒಂದು ಸ್ವಲ್ಪ ಹುಷಾರಿರಲ್ಲ, ಮೀಡಿಯಂ ಇರ್ತಾರೆ, ಮಧ್ಯಮ ವರ್ಗದ ಕುಟುಂಬ. ಒಂದು ಎಕ್ಸಾಮಿಗೆ ಹೋಗ್ತಾರೆ, ಎರಡಕ್ಕೂ ಹೋಗ್ತಾರೆ, ಮೂರನೇದಕ್ಕೆ ತಾಯಿ ಬೆನ್ನು ತೊಟ್ಟಿ ಕಳಿಸ್ತಾರೋ. ಆ ವಿಧಿ ಲಿಖಿತನೇ ಏನೋ ಇತ್ತನೋ, ಭಗವಂತನು ಕೊನೆಯ ತಾಯಿಯ ಆಶೀರ್ವಾದ ಮಗಳಿಗೆ ಸಿಗ್ಬೇಕು ಅನ್ನೋದು ಇತ್ತನೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಮೂರನೇ ಎಕ್ಸಾಮಿಗೆ ಹೋಗ್ಬೇಕಾರೆ ಆ ತಾಯಿ ಮಗಳಿಗೆ ಆಶೀರ್ವಾದ ಮಾಡಿ ಬೆನ್ನು ತೊಟ್ಟಿ ಕಳಿಸ್ತಾರಂತೆ. ಒಬ್ಬ ಮಗಳಿಗೆ ಚೆನ್ನಾಗಿ ಬರಿಬೇಕು, ನೀನು ಉತ್ತಮವಾಗಿ ಮಾರ್ಕ್ಸ್ ತೆಗಿಬೇಕು, ನಮ್ಮ ಕುಟುಂಬಕ್ಕೆ ಹೆಸರು ತರಬೇಕು, ಇಡೀ ರಾಜ್ಯಕ್ಕೆ ನೀನು ಫಸ್ಟ್ ಬರಬೇಕು, ನೀನು ಚೆನ್ನಾಗಿ ಬರಿಬೇಕು ಅಂತ ಹರಿಸ್ ಕಳಿಸ್ತಾರಂತೆ. ಆದರೆ ಆ ತಾಯಿ ಎಕ್ಸಾಮು ಚೆನ್ನಾಗಿ ಬರೆದು ಆ ದಿಶಾ ಮನೆಗೆ ಬಂದರೆ ಆ ತಾಯಿ ಇಲ್ಲ. ಹೇಗಾಗಬೇಕು ಆ ಮಗಳು ಹೃದಯ, ಹೇಗಾಗಬೇಕು ಎಂಥವ್ರಿಗೂ. ತನ್ನ ತಾಯಿ ಬೆಳಿಗ್ಗೆ ಆಶೀರ್ವಾದ ಮಾಡಿ ಕಳಿಸ್ದಳು, ಮಧ್ಯಾಹ್ನ ಹೊತ್ತಿಲ್ಲ ಅಂದರೆ ದಡ್ಡ ಅನ್ನುತ್ತೆ. ಆದರೆ ಆ ದಿಶಾ ತಾಯಿ ಆಶೀರ್ವಾದ ಮೂರನೇ ಎಕ್ಸಾಮಿಗೆ ಹೋಗೋ ಮುಂಚೆ ಬೆನ್ನು ತೊಟ್ಟು ಕಳಿಸಿದ್ದಿತ್ತಲ್ಲ, ಆ ಆಶೀರ್ವಾದನ ತಗೊಂಡು ಹೋಗಿ ಮುಂದಿನ ಎಕ್ಸಾಮ್ಗಳನ್ನ ಬರೆದು ಇವತ್ತು ರಾಜ್ಯಕ್ಕೆ ಪ್ರಥಮ ಅಂಕ ತೆಗೆದು ಪ್ರಥಮ ರ್ಯಾಂಕ್ ಬಂದಿದ್ದಾರೆ. ತುಂಬ ಸಂತೋಷದ ವಿಷಯ. ಆ ತಾಯಿ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಿರುತ್ತೆ, ಆ ತಾಯಿಯ ಆತ್ಮಕ್ಕೆ ಈಗ ಖುಷಿ ಸಿಕ್ಕಿರುತ್ತೆ. ಆ ದಿಶನಿಗೆ ಒಂದು ನಮಸ್ಕಾರ. ಯಾಕೆಂದರೆ ಅಂಥ ನೋವಲು ನನ್ನ ತಾಯಿ ಆಸೆ ಈಡೇರಿಸ್ಬೇಕು, ನನ್ನ ಭವಿಷ್ಯ ಚೆನ್ನಾಗಿದ್ದರೆ, ನಾನು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ, ನಾನು ಚೆನ್ನಾಗಿ ಎಕ್ಸಾಮ್ ಬರೆದ್ರೆ ತನ್ನ ತಾಯಿಗೆ ಖುಷಿ ಆಗುತ್ತೆ ಅಂತ ಓದ್ಲಲ್ಲ ಆ ತಾಯಿ ದಿಶಾ. ಅದಕ್ಕೆ ನನ್ನ ಸಲ್ಯೂಟು ಸ್ನೇಹಿತರೆ. ಹಾಗಾಗಿ ನಾನು ಇಷ್ಟು ಕೇಳೋಕ್ಕೆ ಇಷ್ಟಪಡ್ತೆ. ಆದರ್ಶವಾಗಿ ಇಂಥ ಹೆಣ್ಮಕ್ಳು ತಗೊಳ್ಳಿ. ಆ ದಿಶನ ಭವಿಷ್ಯ ಸುಗಮವಾಗಲಿ, ಆ ದಿಶನ ಭವಿಷ್ಯ ಮಲ್ಲಿಗೆ ಹಾಸಿಗೆಯಿಂದ ತುಂಬಿರಲಿ ಅಂತ ಹೇಳ್ತಾ, ನಮ್ಮ ಹೆಣ್ಣು ಮಕ್ಕಳು ಈ ಥರ ಗಟ್ಟಿತನವನ್ನು ಗಟ್ಟಿ ಮನಸ್ಸು ಬೆಳೆಸಿ ನೀವು ಮುಂದುವರಿಬೇಕು. ದಿಶಾ ತಾಯಿಯವರು ಎಕ್ಸಾಮನ್ನು ಬರೆದು ನಮ್ಮ ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾರೆ. ತುಂಬ ಸಂತೋಷ. ಆ ತಾಯಿಗೆ, ಆ ಮಗಳಿಗೆ ಒಂದು ನಮಸ್ಕಾರ. ಅವರ ಜೀವನ ಸುಖಮಯವಾಗಿರಲಿ, ಅವರ ಮುಂದಿನ ಭವಿಷ್ಯ ಉದ್ವೇಗ ಇರಲಿ, ಅವರಿಗೆ ಒಳ್ಳೆಯದಾಗಲಿ. ಹೆಣ್ಣು ಮಕ್ಕಳು ಇಂಥ ಹೆಣ್ಮಕ್ಳನ್ನ ಆದರ್ಶ ತಗೊಳ್ಳಿ. ಯಾವುದೋ ಫಿಲಮ್ ಕೆಟ್ಟ ಪಿಕ್ಚರ್ ಮಾಡೋದು, ಕೆಟ್ಟ ಮಾಡಿ ಹೋಗಿ ಫೋಟೋ ಹಾಕೋನಲ್ಲ, ಇಂಥವ್ರನ್ನ ಆದರ್ಶ ತಗೊಳ್ಳಿ. ಎರಡು ಮಾತು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ.